ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸದ್ಯ ಖಚಿತ, ನ್ಯಾಯ ನಿಶ್ಚಿತ. ರಾಜ್ಯ ಬಿಜೆಪಿಯಲ್ಲಿ ಹಲವು ತಿಂಗಳ ನಂತರ ನಿನ್ನೆಯಷ್ಟೇ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆಯನ್ನ ನಡೆಸಲಾಯಿತು. ಈ ಒಂದು ಸಭೆಯನ್ನ ರಾಜ್ಯ ಉಸ್ತುವಾರಿಯಾದಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಅದೇ ರೀತಿಯಾಗಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನ ನಡೆಸಲಾಯಿತು. ಈ ಒಂದು ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿರುವಂತದ್ದು. ಅಂದ್ರೆ ಈಗ ಏನು ಪ್ರಚಲಿತ ವಿದ್ಯಮಾನಗಳೇನು ರಾಜಕೀಯ ವಿದ್ಯಮಾನಗಳು ಏನಿದೆಯೋ ಪ್ರಚಲಿತವಾಗಿ ಆ ಒಂದು ವಿಚಾರಗಳ ಮೇಲೆ ಸಾಕಷ್ಟು ಚರ್ಚೆ ಆಗಿದೆ. ಇದರ ಜೊತೆಗೆ ಸರ್ಕಾರದ ವಿರುದ್ಧ ಯಾವ ರೀತಿಯಾಗಿ ಹೋರಾಟವನ್ನ ಮಾಡಬೇಕು, ಸರ್ಕಾರದ ವೈಫಲ್ಯಗಳನ್ನ ಯಾವ ರೀತಿಯಾಗಿ ಎತ್ತಿ ಹಿಡಿಬೇಕು, ಮೊದಲು ನಾವೇನಾದ್ರೂ ಒಂದು ಹೋರಾಟವನ್ನ ಮಾಡ್ತೀವಿ ಅಂದ್ರೆ ಅದರ ಬಗ್ಗೆ ನಮಗೆ ನಿರ್ದಿಷ್ಟವಾದಂತಹ ಮಾಹಿತಿ ಇರಬೇಕು. ಮೊದಲು ನಮಗೆ ಅದರ ಬಗ್ಗೆ ಒಂದು ಕನ್ಫರ್ಮೇಶನ್ ಅನ್ನುವಂಥದ್ದು ಇರಬೇಕು ಅನ್ನುವಂತಹ ಚರ್ಚೆ ಈ ಒಂದು ಸಭೆಯಲ್ಲಿ ಆಗಿರುವಂತದ್ದು. ಯಾಕಂದ್ರೆ ಒಬ್ಬೊಬ್ಬ ನಾಯಕರಂದು ಒಂದೊಂದು ನಿಲುವು. ಸೊ ಹೀಗಾಗಿ ರಾಜ್ಯ ಬಿಜೆಪಿ ಹೋರಾಟ ಯಾವುದು ಕೂಡ ಇದುವರೆಗೂ ತಾರ್ಕಿಕ ಹಂತಕ್ಕೆ ಹೋಗೇ ಇಲ್ಲ. ಸರ್ಕಾರದ ವಿರುದ್ಧವಾಗಿ ಮಾಡಿರುವಂತದ್ದು ಮೂಢ ಹೋರಾಟ ಒಂದು ಬಿಟ್ರೆ. ಸೊ ಹೀಗಾಗಿ ಸರ್ಕಾರದ ವಿರುದ್ಧ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು, ನಾಯಕರಲ್ಲಿ ಯಾವ ರೀತಿಯಾಗಿ ಒಗ್ಗಟ್ಟನ್ನ ಹೊಂದಿರಬೇಕು, ನಾಯಕರು ಯಾವ ರೀತಿಯಾಗಿ ಒಗ್ಗಟ್ಟು ಪ್ರದರ್ಶನವನ್ನ ಮಾಡಬೇಕು ಅನ್ನುವಂತಹ ಚರ್ಚೆ ಪ್ರಮುಖವಾಗಿ ಆಗಿದೆ. ಇದರ ಜೊತೆಗೆ ಸರ್ಕಾರದ ವೈಫಲ್ಯ ಅಂತ ನಾವು ನೋಡೋದಾದ್ರೆ ಈಗ ಸಾಕಷ್ಟು ಸುದ್ದಿಯಲ್ಲಿರುವಂತದ್ದು, ಸಾಕಷ್ಟು ಸದ್ದಾಗಿರುವಂತದ್ದು ರಸ್ತೆ ಗುಂಡಿ ವಿಚಾರ. ಈ ಒಂದು ರಸ್ತೆ ಗುಂಡಿ ವಿಚಾರವಾಗಿ ಈಗಾಗಲೇ ಬಿಜೆಪಿ ನಾಯಕರು ಅಂದ್ರೆ ಅಶೋಕ್ ಸೇರಿದಂತೆ ಇನ್ನಿತರ ಶಾಸಕರು, ಕೆಲ ಶಾಸಕರು ಮಾತ್ರ ಈ ಒಂದು ಗುಂಡಿ ಮುಚ್ಚುವಂತಹ ಅಭಿಯಾನವನ್ನ ಏನು ಮಾಡಿದ್ರು, ಈ ಒಂದು ಅಭಿಯಾನದಲ್ಲಿ ಭಾಗಿಯಾಗಿದ್ರು. ಅದೇ ರೀತಿಯಾಗಿ ಸ್ವತಃ DCM DK ಶಿವಕುಮಾರ್ ಅವರ ನಿವಾಸದ ಬಳಿಯೇ ಗುಂಡು ಮುಚ್ಚೋದ್ರ ಮೂಲಕ ಅಂದ್ರೆ ಪರಿಷತ್ ವಿಪಕ್ಷ ನಾಯಕರಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರು ಗುಂಡು ಮುಚ್ಚೋದ್ರ ಮೂಲಕ ಸರ್ಕಾರದ ಜೊತೆಗೆ DCM DK ಶಿವಕುಮಾರ್ ಅವರಿಗೆ ಮುಜುಗರ ಅನ್ನುವಂತಹ ವಿಚಾರವನ್ನ ಮಾಡಿದ್ರು. ಅಂದ್ರೆ ಈ ಗುಂಡು ಮುಚ್ಚಿದಂತದ್ದು ಅವರ ಮನೆ ಬಳಿಗೆ ಗುಂಡು ಮುಚ್ಚಿದ್ದು DK ಶಿವಕುಮಾರ್ ಅವರಿಗೆ ಮುಜುಗರ ಆಗಿರುವಂತದ್ದು. ಸೊ ಹೀಗಾಗಿ ಈ ಒಂದು ಗುಂಡು ಮುಚ್ಚುವ ಅಭಿಯಾನದಲ್ಲಿ ಯಾರ್ಯಾರು ಭಾಗಿಯಾಗಿರ್ಲಿಲ್ವೋ ಇವತ್ತಿನಿಂದಲೇ, ಅಂದ್ರೆ ನಿನ್ನೆ ಅವರು ಸಭೆ ಮಾಡಿದ್ದು, ಸೊ ಇವತ್ತಿನಿಂದಲೇ ಎಲ್ಲರೂ ಕೂಡ ಭಾಗಿಯಾಗಬೇಕು. ಅವರವರ ಕ್ಷೇತ್ರದಲ್ಲಿ ಶಾಸಕರು ಸೇರಿದಂತೆ ಎಲ್ಲಾ ನಾಯಕರು, ಜಿಲ್ಲಾಧ್ಯಕ್ಷರು ಕೂಡ ಈ ಒಂದು ಗುಂಡು ಮುಚ್ಚುವ ಅಭಿಯಾನದಲ್ಲಿ ಭಾಗಿಯಾಗಿ ಗುಂಡಿಯನ್ನ ಮುಚ್ಚುವಂತಹ ಕಾರ್ಯವನ್ನ ಮಾಡಬೇಕು. ಇದರಿಂದ ಸರ್ಕಾರಕ್ಕೆ ಮತ್ತಷ್ಟು ಮುಜುಗರ ಆಗ್ಬೇಕು ಅನ್ನುವಂತಹ ಚರ್ಚೆ ಆಗಿದೆ. ಅಂದ್ರೆ ಈ ಒಂದು ಗುಂಡಿ ಮುಚ್ಚುವಂತಹ ಅಭಿಯಾನ ಏನಿದೆಯೋ ಈ ಒಂದು ವಿಚಾರವನ್ನ ಸ್ವತಃ ವಿಪಕ್ಷ ನಾಯಕರಾದಂತಹ ಅಶೋಕ್ ಅವರೇ ಈ ಒಂದು ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರಂತೆ. ಸೊ ಹೀಗಾಗಿ ಇವತ್ತಿನಿಂದ ಟಾಸ್ಕ್ ಅನ್ನ ಕೊಟ್ಟಿರುವಂತದ್ದು ಯಾರ್ಯಾರು ಒಂದು ಅಭಿಯಾನದಲ್ಲಿ ಭಾಗಿಯಾಗಿರ್ಲಿಲ್ವೋ ಅವ್ರಿಗೆ. ಅದೇ ರೀತಿಯಾಗಿ ಇದರ ಜೊತೆಗೆ ಜಾತಿ ಸಮೀಕ್ಷೆ ವಿಚಾರದ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗಿದೆ. ಅಂದ್ರೆ ತೇಜಸ್ವಿ ಸೂರ್ಯ ಅವರು ಹೇಳಿದ್ರು, ನಾವು ಈ ಒಂದು ಸಮೀಕ್ಷೆನ ಬಹಿಷ್ಕಾರ ಮಾಡ್ತೀನಿ, ನಾನು ಇದಕ್ಕೆ ಒಪ್ಪೋದಿಲ್ಲ, ನನಗೆ ಗೊತ್ತಿರುವಂತಹವ್ರಿಗೂ ಕೂಡ ಬಹಿಷ್ಕಾರ ಮಾಡೋದಕ್ಕೆ ಹೇಳ್ತೀನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಹೀಗಾಗಿ ಈ ಒಂದು ವಿಚಾರ ಈ ಒಂದು ಸಭೆಯಲ್ಲಿ ಚರ್ಚೆ ಆಗಿದೆ. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಒಂದು ಜಾತಿ ಸಮೀಕ್ಷೆನ ವಿರೋಧ ಮಾಡಬಾರ್ದು, ಬಿಜೆಪಿ ಒಂದು ಜಾತಿ ಸಮೀಕ್ಷೆಗೆ ವಿರೋಧ ಇಲ್ಲ ಅನ್ನುವಂಥದ್ದು ರಾಜ್ಯದ ಜನತೆಗೆ ಗೊತ್ತಾಗ್ಬೇಕು ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ CM ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದ ಹೀರೋ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಅವರು ಯಾವಾಗ್ಲೂ ಹಿಂದುಳಿದ ವರ್ಗದವರ ಪರವಾಗಿ ಇರ್ತಾರೆ. ಏನಾದ್ರೂ ಜಾತಿ ಸಮೀಕ್ಷೆಯನ್ನು ನಾವು ವಿರೋಧ ಮಾಡಿದ್ರೆ ಹಿಂದುಳಿದ ವರ್ಗದವರಿಗೆ ಬಿಜೆಪಿ ಯಾವಾಗ್ಲೂ ಕೂಡ ವಿಲನ್ ಆಗಿ ಉಳ್ಕೊಳ್ಳುತ್ತೆ ಅನ್ನುವಂತಹ ಅಭಿಪ್ರಾಯ ಬರಬಾರ್ದು. ಸಾಕಷ್ಟು ವಿರೋಧ ಮಾಡಿದ್ದಾಗಿದೆ. ಒಂದು ಜಾತಿ ಸಮೀಕ್ಷೆಗೆ ನಾವು ವಿರೋಧ ಮಾಡಬಾರ್ದು. ಏನಾಗುತ್ತೆ ಅನ್ನುವಂಥದ್ದು ಕಾದು ನೋಡೋಣ. ನಂತರ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಿ ಮುಂದಿನ ಹೆಜ್ಜೆಯನ್ನ ಜೋಪಾನವಾಗಿ ಇಡೋಣ ಅನ್ನುವಂತಹ ಚರ್ಚೆ ಆಗಿರುವಂತದ್ದು. ಅಂದ್ರೆ ಯಾವುದೇ ರೀತಿಯಾಗಿ ಬಹಿಷ್ಕಾರ ಮಾಡೋದಿಲ್ಲ. ತೇಜಸ್ವಿ ಸೂರ್ಯ ಅವರ ಹೇಳಿಕೆಯನ್ನ ಕೂಡ ನಾವು ಸರಿ ಮಾಡೋಣ, ಅವ್ರಿಗೂ ಕೂಡ ಒಂದು ಮಾಹಿತಿಯನ್ನ ತಲುಪಿಸೋಣ ಅನ್ನುವಂತಹ ಚರ್ಚೆ ಈ ಒಂದು ಸಭೆಯಲ್ಲಿ ಆಗಿದೆ. ಈ ಒಂದು ಸಭೆಯ ನಂತರ ಅದೇ ಬಿಜೆಪಿ ಕಚೇರಿಯಲ್ಲಿ ನಿನ್ನೆಯೇ ಅದೇ ಎಲ್ಲ ನಾಯಕರ ಸಮ್ಮುಖದಲ್ಲಿಯೇ GBA ಚುನಾವಣೆ ಬಗ್ಗೆ ಕೂಡ ಚರ್ಚೆ ಆಗಿರುವಂತದ್ದು. ಈಗಾಗಲೇ 5 ಪಾಲಿಕೆಗಳನ್ನ ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಏನಿದೆ ಈ ಒಂದು 5 ಪಾಲಿಕೆಗಳಲ್ಲಿ 28 ಕ್ಷೇತ್ರಗಳಲ್ಲೂ ಕೂಡ ಉಸ್ತುವಾರಿಗಳನ್ನ ನೇಮಿಸೋದಕ್ಕೆ ಇದೀಗ ರಾಜ್ಯ ಬಿಜೆಪಿ ಸಿದ್ಧವಾಗಿರುವಂತದ್ದು. ಹೌದು, ಏನೋ ಈ ಸ್ಥಳೀಯ ಚುನಾವಣೆಗಳಾಗಿರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲ್ಲಾ ಚುನಾವಣೆಗಳನ್ನ ಗೆಲ್ಲೋ ಉತ್ಸುಕದಲ್ಲಿ ಈಗ ಬಿಜೆಪಿ ಇದೆ. ಸೊ ಹೀಗಾಗಿ ವಿಧಾನಸಭಾ ಚುನಾವಣೆ ಯಾವ ರೀತಿಯಾಗೋ ಅದೇ ರೀತಿಯಾಗೂ ಕೂಡ ಸ್ಥಳೀಯ ಚುನಾವಣೆಗಳನ್ನ ನಾವು ಪರಿಗಣಿಸಬೇಕು. ಸೊ ಹೀಗಾಗಿ 28 ಕ್ಷೇತ್ರಗಳು, 5 ಪಾಲಿಕೆಯ 28 ಕ್ಷೇತ್ರಗಳಲ್ಲೂ ಕೂಡ ನಾವು ಉಸ್ತುವಾರಿಗಳನ್ನ ನೇಮಿಸಬೇಕು. ಅದರಲ್ಲೂ ಸಂಸದರನ್ನ ಉಸ್ತುವಾರಿಗಳನ್ನಾಗಿ ನೇಮಿಸೋಣ. ಇದರ ಜೊತೆಗೆ ಮಾಜಿ ಕಾರ್ಪೊರೇಟರ್ ಯಾರುಗಳನ್ನ ಇರ್ತಾರೋ ಅವರನ್ನ ಸಹ ಉಸ್ತುವಾರಿಯಾಗಿ ನೇಮಿಸೋಣ, ಅಂದ್ರೆ ಸಹ ಉಸ್ತುವಾರಿಯಾಗಿ ನೇಮಿಸೋಣ. ಸೊ ಹೀಗಾಗಿ ಸಂಘಟನೆಯನ್ನ ಪ್ರತಿ ವಾರ್ಡ್ ವಾರು ಕೂಡ ನಾವು ಹೆಚ್ಚಾಗಿ ಮಾಡಬೇಕು. ಈ ಒಂದು ವಿಚಾರವನ್ನ ನಾವು ಯಾವುದೇ ರೀತಿಯಾಗಿ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ಯಾವ ರೀತಿಯಾಗಿ CM
ಸಿದ್ದರಾಮಯ್ಯನವರು ಈ ಒಂದು GBA ಚುನಾವಣೆ ಇದಕ್ಕೆ ಮುಖ್ಯಸ್ಥರಾಗಿದ್ದಾರೋ, ಅಧ್ಯಕ್ಷರಾಗಿದ್ದಾರೋ, ಅದೇ ರೀತಿ ಬಿಜೆಪಿಯಿಂದ ವಿಪಕ್ಷ ನಾಯಕರಾದ ಆರ್ ಅಶೋಕ್ ಅವರು ಈ ಒಂದು ಉಸ್ತುವಾರಿಯನ್ನು ತೆಗೆದುಕೊಳ್ತಾರೆ ಅನ್ನುವಂತಹ ಚರ್ಚೆ ಈ ಒಂದು ಸಭೆಯಲ್ಲಾಗಿದೆ. ಸೊ ಹೀಗಾಗಿ ಈ ಎಲ್ಲಾ ವಿಚಾರಗಳ ಬಗ್ಗೆ ಮೊದಲು GBA ಚುನಾವಣೆ ಆಗಿರ್ಬೋದು, ಸರ್ಕಾರದ ವಿರುದ್ಧ ಹೋರಾಟ ಆಗಿರ್ಬೋದು, ಅದೇ ರೀತಿಯಾಗಿ ಬಿಜೆಪಿಯಲ್ಲಿರುವಂತಹ ಒಗ್ಗಟ್ಟಿನ ವಿಚಾರ ಆಗಿರ್ಬೋದು, ಈ ಎಲ್ಲಾ ವಿಚಾರಗಳ ಬಗ್ಗೆ ನಿನ್ನೆ ನಡೆದಂತಹ ಸಭೆಯಲ್ಲಿ ಚರ್ಚೆ ಆಗಿರುತ್ತದೆ. ಸೊ ಹೀಗಾಗಿ ಸಭೆಯಲ್ಲಿ ಚರ್ಚೆಗೆ ಮಾತ್ರ ಇದು ಸೀಮಿತವಾಗುತ್ತಾ ಅಥವಾ ಈ ಒಂದು ಸಭೆಯಲ್ಲಾದಂತಹ ಚರ್ಚೆಯನ್ನ ಎಕ್ಸಿಕ್ಯೂಟ್ ಮಾಡ್ತಾರ ನಾಯಕರು, ಅದನ್ನ ಪರಿಗಣಿಸಿ ಮುಂದುವರಿತಾರ ಅನ್ನುವಂಥದ್ದು ಸಹ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.